ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೆ ಏನ್ರಿ? ಯಾಕೆ ಒಂದು ಮೊಬೈಲ್ ಫೋನ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಪಿ ಸಿ ಇರ್ಬೋದು, ಅದರೊಳಗೆ ಯಾಕೆ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ? ನೀವು ಹೆಸರು ಕೇಳಿರ್ತೀರಿ, ಆ್ಯಂಡ್ರಾಯ್ಡು, ವಿಂಡೋಸು, ಲೈನೆಕ್ಸ್, ಮ್ಯಾಕ್, iOS ಅಂತ. ಹಂಗಂದ್ರೆ ಏನು? ಒಂದು ನೀವು ಜನರಲ್ ಪರ್ಪಸ್ ಪ್ರೊಸೆಸರ್ ಮ್ಯಾಗ ನೀವೇನಾರ ಒಂದು ಅಪ್ಲಿಕೇಶನ್ ಬರೆಯೋರಿದ್ರಿ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಫೋಟೋ ಅಪ್ಲೋಡ್ ಮಾಡೋಕೆ, ರೊಕ್ಕ ಟ್ರಾನ್ಸ್ಫರ್ ಮಾಡೋಕೆ, ಅದನ್ನು ನೀವು ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲದೆ ಬರಿಬೇಕಂದ್ರೆ ನಿಮಗೆ ಭಾಳ ದುಡ್ಡು ಖರ್ಚಾಗುತ್ತೆ ಮತ್ತು ಭಾಳ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕಾಗ್ತಾರೆ. ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡ್ತೈತೆ ಅಂದ್ರೆ ಕಾಮನ್ಲಿ ಇರುವಂಥ ಟಾಸ್ಕ್ಗಳು ಏನಪ್ಪ, ನೀವು ನೆಟ್ವರ್ಕ್ ಯೂಸ್ ಮಾಡೋದಿರ್ಬೋದು, ಅಥವಾ ನೀವು ಒಂದು ನಿಮ್ಮ ಹಾರ್ಡ್ ಡಿಸ್ಕ್ ಅಥವಾ ಲೋಕಲ್ ಸ್ಟೋರೇಜಿಗೆ ಫೈಲ್ ಸೇವ್ ಮಾಡೋದಿರ್ಬೋದು, ಅಥವಾ ನೀವು ಮೆಮೊರಿ ಹೆಂಗೆ ಕನ್ಸ್ಯೂಮ್ ಮಾಡೋದಿರ್ಬೋದು. ಈ ಥರ ಕಾಮನ್ಲಿ ಯೂಸ್ ಟಾಸ್ಕ್ಸ್ ಏನಿರ್ತಾವಲ್ಲ ಅದನ್ನೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಆಲ್ರೆಡಿ ತಮ್ಮ ಕೋಡ್ ಒಳಗೆ ರೆಡಿ ಮಾಡಿಟ್ಟಿರುತ್ತೆ. ಪ್ಲಸ್ ನಿಮಗೆ ಅಪ್ಲಿಕೇಶನ್ ಮ್ಯಾನೇಜ್ಮೆಂಟ್ ಅಂದರೆ ಡೌನ್ಲೋಡ್ ಮಾಡೋದಿರ್ಬೋದು, ಇನ್ಸ್ಟಾಲ್ ಮಾಡೋದಿರ್ಬೋದು, ಅನ್ಇನ್ಸ್ಟಾಲ್ ಮಾಡೋದಿರ್ಬೋದು, ಮತ್ತು ಬೇಸಿಕ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಏನಿರುತ್ತಲ್ಲ ಇದು ಆಪ್ರೇಟಿಂಗ್ ಸಿಸ್ಟಮ್ ಒಳಗಿರುತ್ತೆ.